ಪಟಾಕಿ ಪೋರಿ ಮಾಣಿಕ್ಯನ ಮದನಾರಿ ಸಿನಿಮಾದಲ್ಲಿ ಮೈ ಕುಣಿಸ್ತಾ ಇದ್ದ ಗೋಲ್ಡ್ ಬ್ಯೂಟಿ ರನ್ಯಾ ಈಗ ಪರಪ್ಪನ ಪಂಜರದ ಅರಗಿಣಿ. ದುಬೈನಲ್ಲಿ ಡೀಲ್ ಮಾಡಿಕೊಂಡು ಸೊಂಟದಲ್ಲೇ ಚಿನ್ನದ ಬುತ್ತಿ ಹೊತ್ತು ತಂದ ಚಿನಾಲಿ ಚಿನ್ನಾಟದ ಸಿನಿಮಾ ಈಗ ತೆರೆದ ಪುಸ್ತಕ. ಸದ್ಯಕ್ಕೆ ಅಗ್ರಹಾರದ ಗೂಡಲ್ಲಿ ಮುದ್ದೆ ಟೆಸ್ಟ್ ಮಾಡ್ತಾ ಇರೋ ಇದೇ ಶ್ವೇತಾಂಬರಿಯ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಿಂದೆ ಮಹಿಳೆ ಇರ್ತಾಳೆ. ಆದ್ರೆ ಈ ಚಿನ್ನದ ಚನ್ನಿ ರನ್ಯಾ ಕೇಸ್ನಲ್ಲಿ ಇದು ಉಲ್ಟಾ. ದುಬೈ ಡೀಲು, ಜಾಲಿ ಟ್ರಿಪ್ಪು, ಕೈ ತುಂಬಾ ಕಾಸು ಅಂತ ಅಪರಂಚಿಗೆ ಕೈ ಹಾಕಿದ ಈ ಶ್ವೇತಾಂಬರಿ ಪರಪ್ಪನ ಗೂಡಲ್ಲಿ ಜಾಮೀನಿನ ಕನಸು ಕಾಣ್ತಿದ್ದಾಳೆ. ಆದ್ರೆ ರನ್ಯಾ ರಾವ್ನ ಮದುವೆಯಾದ ವ್ಯಕ್ತಿ ಈಗ ಜೀವನದ ನೆಮ್ಮದಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಪೋರಿ ಚಿನ್ನದ ಚೋರಿ ಆಡಿದ ದುಬೈ ಗೇಮ್ನಿಂದ ನತದೃಷ್ಟ ಪತಿ ಜತಿನ್ ಹಾರ್ಟ್ ಬ್ರೇಕ್ ಆಗ್ಬಿಟ್ಟಿದೆ. ರನ್ಯಾ ಪತಿ ಜತಿನ್ಗೆ ಸಾಕಾಯ್ತಾ ಶ್ವೇತಾಂಬರಿಯ ನಂಟು. ನಿನ್ನ ಸಹವಾಸ ಸಾಕಮ್ಮ ಅಂತ ಹಾಕಿದ್ರು ಡಿವೋರ್ಸ್ಗೆ ಅರ್ಜಿ. ಶೋಕಿ ಜೀವನ, ಲೈಫು ಲಕ್ಸುರಿ ಇರಬೇಕು ಅಂತ ಕನಸು ಕಾಣ್ತಾ ದುಬೈಗೆ ಜೂಟಾಗಿ ಗೋಲ್ಡ್ ಅಂಟಿಸ್ಕೊಂಡ್ ಬರ್ತಿದ್ದ ಈ ಕನಕಾಂಬರಿ ಈಗ ಮಾಡಿರೋ ತಪ್ಪಿಗೆ ಕಂಬಿಗಳ ಹಿಂದೆ ಮಿಕ ಅಂತ ಕೂತಿದ್ದಾಳೆ. ಇತ್ತ ರನ್ಯಾಳನ್ನ ಮದುವೆಯಾದ ಗಂಡು ಜೀವ ಜತಿನ್ ಹುಕ್ಕೇರಿ ಕಟ್ಕೊಂಡವಳ ಗೋಲ್ಡ್ ಸಿನಿಮಾ ನೋಡಿ ಅಕ್ಷರಶಃ ಶಾಕ್ ಆಗಿದ್ದಾರೆ. ಅದೇ ಶಾಕ್ನಿಂದ ಸಾಕಮ್ಮ ಸಾಕು, ನಿನ್ ಸಹವಾಸವೇ ಸಾಕು ಅಂತ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ರನ್ಯಾ ಪತಿ ಜತಿನ್ ಹುಕ್ಕೇರಿ ಚಿನ್ನದ ಚನ್ನಿ ರನ್ಯಾ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಮೂಲಕ ನಟಿ ರನ್ಯಾ ಜೊತೆ ಸಂಬಂಧ ಮುರಿದುಕೊಳ್ಳೋಕೆ ಜತಿನ್ ನಿರ್ಧಾರ ಮಾಡಿದ್ದು ನ್ಯಾಯಾಲಯದಲ್ಲಿ ಇಂದು ವಿಚ್ಛೇದನದ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅಷ್ಟಕ್ಕೂ ಮದುವೆಯಾದಾಗಿನಿಂದ ರನ್ಯಾ ಜೊತೆ ಜತಿನ್ ಸಂಬಂಧ ಅಷ್ಟಾಗಿ ಸರಿಯಾಗಿರ್ಲಿಲ್ಲ. ಒಂದಿಲ್ಲೊಂದು ಗಲಾಟೆ ಆಗ್ತಾನೆ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ರನ್ಯಾಳ ಅಸಲಿ ಮುಖ ನೋಡಿ ಜತಿನ್ ಅಕ್ಷರಶಃ ಮಾನಸಿಕವಾಗಿ ಕುಗ್ಗು ಹೋಗಿದ್ರಂತೆ. ಇಬ್ಬರೂ ಸಹ ಅಂತರ ಕಾಯ್ದುಕೊಂಡಿದ್ರಂತೆ. ಅದಲ್ಲದೆ ಇತ್ತೀಚೆಗೆ ನಡೆದ ಘಟನೆಗಳಿಂದಲೂ ಜತಿನ್ಗೆ ಶಾಕ್ ಆಗಿದ್ದು ರನ್ಯಾಳಿಂದ ಡಿವೋರ್ಸ್ ಪಡೆಯೋಕೆ ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಏನೇ ಹೇಳಿ, ಮೊದಲೇ ಪತ್ನಿಯಿಂದ ಹಿಂಸೆ ಅನುಭವಿಸಿದ್ದ ಜತಿನ್ಗೆ ಗಾಯದ ಮೇಲೆ ಬರೆ ಎಳೆದಂತೆ ಗೋಲ್ಡ್ ಗುಮ್ಮ ಕೂಡ ಬೆನ್ನು ಬಿದ್ದಿತ್ತು. ಅವಳೇನೋ ಗೋಲ್ಡ್ ಸಾಗಿಸಿ ಜೈಲು ಸೇರ್ಕೊಂಡ್ಲು. ಆದ್ರೆ ಪತಿ ಜತಿನ್ ಇವಳನ್ನ ಕಟ್ಕೊಂಡ ತಪ್ಪಿಗೆ ಕೋರ್ಟು ಕಚೇರಿ ಅಂತ ಅಲಿವಂತಾಗಿದೆ. ಸದ್ಯಕ್ಕೆ ಈ ಚಿನ್ನದ ಚೋರಿ ಆಡಿದ್ದ ನವರಂಗಿ ಆಟ ಕಂಡು ಸುಸ್ತಾಗಿರೋ ಜತಿನ್ ಅವಳಿಂದ ದೂರ ಆಗೋದೇ ಬೆಟರ್ ಅಂದ್ಕೊಂಡಿದ್ದಾರೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.